ಸನಾತನ ಧರ್ಮವನ್ನು ಡೆಂಗ್ಯೂನಂಥ ಕಾಯಿಲೆಗಳಿಗೆ ಹೋಲಿಸಿ ಅದರ ನಿರ್ಮೂಲನೆಗೆ ಕರೆ ನೀಡಿ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಉದಯನಿಧಿ ಸ್ಟಾಲಿನ್ ಸಂಸ್ಕೃತ ಒಂದು ಮೃತ ಭಾಷೆ ಅಂತ ಕರೆದಿದ್ದಾರೆ. ತ್ರಿಭಾಷಾ ನೀತಿಯನ್ನು ಒಪ್ಪಿಕೊಂಡರೆ ಮಾತ್ರ ತಮಿಳುನಾಡಿಗೆ ಅನುದಾನ ಕೊಡ್ತೇವೆ ಅಂತ ಹೇಳ್ತೀರಿ. ತಮಿಳು ಭಾಷೆಯ ಅಭಿವೃದ್ಧಿಗೆ ನೀವೇನು ಮಾಡಿದ್ದೀರಿ? ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ತಮಿಳು ಭಾಷೆಯ ಅಭಿವೃದ್ಧಿಗೆ ಕೇವಲ 150 ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟಿದೆ. ಆದರೆ ಇದೇ ಅವಧಿಯಲ್ಲಿ ಸತ್ತ ಭಾಷೆ ಸಂಸ್ಕೃತಕ್ಕೆ ಬರೋಬ್ಬರಿ 2400 ಕೋಟಿ ರೂಪಾಯಿ ಖರ್ಚನ್ನು ಮಾಡಲಾಗಿದೆ. ಈ ತಾರತಮ್ಯವು ಕೇಂದ್ರ ಸರ್ಕಾರ ತಮಿಳು ಭಾಷಿಕರಿಗೆ ಮಾಡ್ತಿರುವ ಅನ್ಯಾಯ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಈ ಹೇಳಿಕೆ ವಿರುದ್ಧ ಬಿಜೆಪಿ ಕಿಡಿಕಾರಿದ್ದು, ಯಾವುದೇ ಭಾಷೆ ಸತ್ತಿದೆ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದರಲ್ಲೂ ದೇಶದಲ್ಲಿ ಈಗಲೂ ಪ್ರಾರ್ಥನೆ ಹಾಗೂ ಆಚರಣೆಯಲ್ಲಿ ಬಳಕೆ ಆಗ್ತಾ ಇರುವ ಭಾಷೆಯನ್ನ ಹಾಗೆ ಕರೆಯಬಾರದು ಅಂತ ತಿಳಿ ಹೇಳಿದೆ.